ಪಟ್ಟಣದ ಬಸವನಗರದಲ್ಲಿ ಬಸವ ಪಂಚಮಿ ಹಬ್ಬ. ಸತೀಶ್ ಜಾರಕಿಹೊಳಿರವರ ವಿಚಾರವಾದ ಹಾವು ಹಾಲು ಕುಡಿಯುವುದಿಲ್ಲ ಎಂದು ಗೊತ್ತಿದ್ದರೂ ಹುತ್ತಕ್ಕೆ ಹಾಲು ಸುರಿಯುವ ಮೌಢ್ಯದ ಪರಮಾವಧಿ ಈ ಬಾರಿ ಅಪೌಷ್ಟಿಕ ಮಕ್ಕಳಿಗೆ ಹಾಲು ವಿತರಿಸೋಣ ಮತ್ತು ಬಸವ ಪಂಚಮಿ ಹಬ್ಬವನ್ನ ಆಚರಿಸೋಣ. ನಿಮ್ಮ ಊರು, ಕೆರೆ, ವಾರ್ಡ್ಗಳಲ್ಲಿ ಹುತ್ತಕ್ಕೆ ಸುರಿಯುವ ಹಾಲನ್ನು ಸಂಗ್ರಹಿಸಿ ಮಕ್ಕಳಿಗೆ ವಿತರಿಸೋಣ. ಬಸವ ಪಂಚಮಿ ಹಬ್ಬವನ್ನ ಸಂಭ್ರಮಿಸೋಣ. ಈ ನುಡಿದಂತೆ ನಡೆದ ಮಾನವ ಬಂಧುತ್ವ ವೇದಿಕೆಯ ಬಹುಮುಖ್ಯ ಮೌಢ್ಯತೆಯ ಗುರಿಯಾಗಿದೆ ಎಂದು ಇದೇ ಸಂದರ್ಭದಲ್ಲಿ ಮಾತನಾಡುತ್ತಾ ಮಾನವ ಬಂಧುತ್ವ ವೇದಿಕೆಯ ತಾಲೂಕು ಸಂಚಾಲಕ ದಯಾನಂದ್ ಕಾಂಬ್ಳಿ ಅವರು ಹೇಳಿದರು. ಇದೇ ವೇಳೆ ಅತಿಥಿ ಬಿಸಿನೆಸ್ ಮ್ಯಾನ್ ಗಂಗಾಧರ ಕಲಾಲ, ರಾಮದುರ್ಗ ಮುರಗಿ, ಅನಿಲ್ ಚೌಹಾಣ್ ಉಪಸ್ಥಿತರಿದ್ದರು. ಭರ್ತೇಶ್ ನಿಡೋಣಿ, ಜೆಕೆ ನ್ಯೂಸ್ ಕನ್ನಡ, ಕಾಗವಾಡ. ಪಾರ್ಟಿ ಮಾಡಬೇಕು, ನಿಮ್ಮ ಮಕ್ಕಳು ದೊಡ್ಡ ರಾಜಕಾರಣಿ ಆಗಬೇಕು, ನಿಮ್ಮ ಮಕ್ಕಳು ಏನಪ್ಪಾ ಅಂದ್ರೆ ವಿಚಾರವಂತರಾಗಿ ಬೆಳಬೇಕು. ಈ ತರ ಏನಪ್ಪಾ ಅಂದ್ರೆ ಸಮಾಜದಾಗ ಏನಪ್ಪಾ ಅಂತಂದ್ರೆ ಒಂದು ಪ್ರಜಾಪ್ರಭುತ್ವ ಏನಪ್ಪಾ ಅಂದ್ರೆ ನೀವು ಸಹಿತ ನಿಮ್ಮ ಮಕ್ಕಳು ಏನಂದ್ರೆ ಒಂದು ಸಾಮಾಜಿಕ ಬದ್ಧತೆಯನ್ನು ಕಾಪಾಡ್ಕೋಬೇಕಂತ ಹೇಳಿ ಏನಪ್ಪಾ ಅಂತಂದ್ರೆ ನಿಮ್ಮನ್ನ ನಾವು ಜಾಗೃತಿ ಮಾಡುವಂತ ಒಂದು ಕೆಲಸ ಮಾಡ್ತೇವೆ. ಅದಕ್ಕೆ ಏನಪ್ಪಾ ಅಂದ್ರೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಮುಖಾಂತರ ಏನಪ್ಪಾ ಅಂದ್ರೆ ಬುದ್ಧ, ಬಸವ, ಅಂಬೇಡ್ಕರ, ಪೆರಿಯಾರ, ಶಾಹು ಮಹಾರಾಜರ ಅನೇಕ ರೀತಿ ಮೂಢನಂಬಿಕೆಗಳನ್ನ ಮಶಾಂತ ಕಾರ್ಯಕ್ರಮ ಮಾಡ್ತೇವೆ. ಜೊತೆಗೆ ಶಾಹು ಮಹಾರಾಜ ಸಂಬಂಧಪಟ್ಟದ ಶಿಕ್ಷಣದ ಹೋರಾಟಗಳು ಮಾಡ್ತೇವೆ, ಜ್ಯೋತಿಬಾ ಫುಲೆ ಅವರು ಹೋರಾಟ ಮಾಡ್ತೇವೆ, ಸಾವಿತ್ರಿಬಾಯಿ ಫುಲೆ ಏನಪ್ಪಾ ಅಂದ್ರೆ ಅವರು ಕೊಟ್ಟಂತ ಶಿಕ್ಷಣ ಇವತ್ತು ಏನಪ್ಪಾ ಅಂದ್ರೆ 12ನೇ ಶತಮಾನಕ್ಕಿಂತ ಮುಂಚಿತವಾಗಿ ನಮಗೆ ಯಾರಿಗೂ ಶಿಕ್ಷಣ ಇಲ್ಲ ಆಗುತ್ತೆ. ಇವತ್ತೆಲ್ಲರಿಗೆ ಏನಪ್ಪಾ ಅಂದ್ರೆ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಪುಣ್ಯದಿಂದ ಅಥವಾ ಬುದ್ಧರ ಕೊಟ್ಟಂತ ಕಲ್ಯಾಣದ ಪರಿಕಲ್ಪನೆವಾಗಿ ಏನಪ್ಪಾ ಅಂದ್ರೆ ನಮಗೆ ಏನಪ್ಪಾ ಅಂದ್ರೆ ಒಂದು ಕಾನೂನು ಸಿಕ್ಕೈತಿ. ಎಲ್ಲರಿಗೂ ಸಹಿತ ಏನಪ್ಪಾ ಸಮಾನವಾಗಿ ಶಿಕ್ಷಣ ಕಲಿಬೇಕು, ನಿಮಗೂ ನೌಕರಿ ಕೊಡಬೇಕು. ಎಲ್ಲದ್ರಾಗ ಏನಪ್ಪಾ ಅಂದ್ರೆ ಮೀಸಲಾತಿ ಕೊಟ್ಟಾರ. ಸೊ ಮೀಸಲಾತಿ ಕೊಟ್ಟವ್ರು ನಮಗೆ ದೊಡ್ಡ ದೇವರು. ಸೊ ಅದಕ್ಕೆ ಏನಪ್ಪಾ ಅಂದ್ರೆ ನೀವು ಈ ಸಮಾಜದಾಗ ಪರಿವರ್ತನೆ ಆಗಬೇಕಂತ ಹೇಳಿದ್ರೆ ನನ್ನ ಮನೆ ಸತೀಶ್ ಜಾರಕಿಹೊಳಿ ಮುಖಾಂತರ ಏನಪ್ಪಾ ಅಂದ್ರೆ ಇಡೀ ಕರ್ನಾಟಕ ರಾಜ್ಯೋತ್ಸವ ಬೇರೆ ಏನಪ್ಪಾ ಅಂದ್ರೆ ನಾವು ಏನಪ್ಪಾ ಅಂದ್ರೆ ಸಣ್ಣ ಪುಟ್ಟ ಜನರನ್ನು ಜಾಗೃತಿ ಮಾಡುವಂಥ ಕೆಲಸ ಮಾಡಿದ್ದೆವು. ಸೊ ಅದಕ್ಕೆ ಇವತ್ತು ಕಾಗವಾಡ ನಗರದಾಗ ಏನಪ್ಪಾ ಅಂದ್ರೆ ನಾವು ಏನಪ್ಪಾ ಅಂದ್ರೆ ಇವತ್ತೇನಪ್ಪಾ ಅಂದ್ರೆ ನಮ್ಮ ದುರ್ಗಮೃಗ ಸಮಾಜಕ್ಕೆ ಏನಪ್ಪಾ ಅಂದ್ರೆ ಒಂದು ಸಾಮಾಜಿಕ ಪರಿವರ್ತನೆಗೆ ಏನಪ್ಪಾ ಅಂದ್ರೆ ಬಸವ ಪಂಚಮಿಯನ್ನು ಇವತ್ತಂದ್ರೆ ಖುಷಿ. ಇವತ್ತು ಬಸವಣ್ಣವರು ಲಿಂಗೈಕ್ಯರ ದಿನ, ಏನೋ ಬಸವಣ್ಣ ಕೈತವಲ್ಲ, ಬಸವಣ್ಣವರು ಸತ್ತಂತ ದಿನ ಇವತ್ತು ಅವ್ರು ನಮ್ಮನ್ನು ಬಿಟ್ಟು ಅಗಲಿರೋ ದಿನ. ಸೊ ಈ ದಿನಕ್ಕೆ ನಾವು ಕೆಟ್ಟದಾಗೋದು ಬೇಡದಕ್ಕೆ ಒಳ್ಳೆಯದು ಇನ್ನೊಂದು ದುಃಖ ದಿನ. ಸೊ ಅಂಥ ದಿನವನ್ನು ನಾವು ಸಂಭ್ರಮದ ಆಚರಣೆ ಮಾಡೋದು ಬೇಡ, ಅವ್ರ ಹೆಸರ ಹಾಲು ಚೆಲ್ಲಾಡೋದು ಬೇಡ. ಅದಕ್ಕೆ ಬಸವಣ್ಣವರು ಲಿಂಗೈಕ ಆಗಿರುವಂಥ ದಿನವನ್ನು ನಾವು ಸಂಭ್ರಮದ ಏನಪ್ಪಾ ಅಂತಂದ್ರೆ ಏನು ಹಾಲು ಹಂಚೋ ಮುಖಾಂತರ ಸಮಾಜದಲ್ಲಿ ಇವತ್ತು ಕಲ್ಯಾಣ ಪರಿಕಲ್ಪನೆ ಲಿಂಗಾಯ ಸಮಾಜ ಇವತ್ತು ಸಮಾಜದಾಗ ಏನಪ್ಪಾ ಅಂತಾರೆ ಒಂದು ಪರಿವರ್ತನೆ ತರಬೇಕಾಯ್ತು. ಇಡೀ ಮಠಾಧೀಶರು ಏನಪ್ಪಾ ಅಂದ್ರೆ ಸಮಾಜದಲ್ಲಿ ಕಲ್ಯಾಣದ ಕಾರ್ಯಕ್ರಮ ಮಾಡಬೇಕಾಯ್ತು. ಅವ್ರಿಗೂ ಸಹಿತ ಏನಪ್ಪಾ ಅಂದ್ರೆ ಮೂಢನಂಬಿಕೆ ಅಂತ ಸತ್ಯವಂತ ಅಂತ ಅವರು ಸಹಿತ ಏನಪ್ಪಾ ಸಮಾಜದಲ್ಲಿ ಇಡೀ ಅವನತಿ ಕಾರಣ ಆಗಿರೋ. ಅದಕ್ಕೆ ಏನಪ್ಪಾ ಅಂದ್ರೆ ಬಸವಣ್ಣವ್ರು ಒಪ್ಪುವಂತ ಸಮಾಜನ ಬಸವಣ್ಣ ಸರಿಯಾಗಿ ಒಪ್ಕೊಂಡಿಲ್ಲ. ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಇಡೀ ಸಮಾಜಕ್ಕೆ ಜಾಗೃತಿ ಮಾಡಿ ಬಸವಣ್ಣವ್ರ ವಿಚಾರಗಳನ್ನ ಪರಿಕಲ್ಪನೆ, ಬುದ್ಧನ ಪರಿಕಲ್ಪನೆ ಏನಪ್ಪಾ ಅಂದ್ರೆ ಜಾಗೃತಿ ಮಾಡುವಂಥ ಕಾರ್ಯಕ್ರಮ ಮಾಡ್ತಾರೋ. ಅದಕ್ಕೆ ಇವತ್ತು ಏನಪ್ಪಾ ಅಂದ್ರೆ ಎಲ್ಲ ನಮ್ಮ ಸಮಾಜ ಮುಖಾಂತರ ಏನಪ್ಪಾ ಅಂತಂದ್ರೆ ಇವತ್ತು ನಮ್ಮ ಗಂಗಾಧರನ ಕಲಾಲ್ ಅವ್ರ ಮುಖಾಂತರ ಏನಪ್ಪಾ ಅವ್ರ ನೇತೃತ್ವದಾಗ ಮತ್ತು ಅನಿಲ್ ಚೌಹಾಣ ಮತ್ತು ರಾಮನ್ ಅವ್ರ ನೇತೃತ್ವ ಮುಖಾಂತರ ಏನಪ್ಪಾ ಅಂದ್ರೆ ಇಡೀ ಮಕ್ಕಳಿಗೆ ಹಾಲು ಕೊಡುವಂಥ ಒಂದು ಕೆಲಸವನ್ನು ಮಾಡ್ತೇವೆ. ಸೊ ಅದಕ್ಕೆಲ್ಲರೂ ಏನಪ್ಪಾ ಅಂತಂದ್ರೆ ಹಾಲನ್ನು ಚೆಲ್ಲಬೇಡ್ರಿ, ಹಾಲನ್ನು ಕುಡಿದಕ್ಕೆ ಮಕ್ಕಳಿಗೆ ಪೌಷ್ಟಿಕಾಂಶಿಸ್ತಾರೆ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮದ ಉದ್ದೇಶ ಐತಿ. ಅದಕ್ಕೆಲ್ಲರೂ ಸಂಪೂರ್ಣವಾಗಿ ಏನಪ್ಪಾ ಅಂತಂದ್ರೆ ಹಾಲು ಕುಡಿದಕ್ಕೆ ಮಕ್ಕಳಿಗೆ ಒಂದು ಪರಿವರ್ತನೆ ಅಲ್ಲಿ ತಿಳಿಸಿದ್ದು ಇವತ್ತು ನಾಗ ಪಂಚಮಿನ ಬಸವ ಪಂಚಮಿಯಾಗಿ ಆಚರಣೆ ಮಾಡ್ತಾ ಒಂದು ಕೆಲಸ ಐತಿ. ಇವತ್ತಿನ ಕಾರ್ಯಕ್ರಮದ ಉದ್ದೇಶ ನಮ್ದು ಈ ಥರ ಐತಿ. ಓಕೆ, ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 08483